ಲೋ ಕೆಂಪು ಕುಲಾವಿ, ಯಾರ ಒಳಗಡೆ ಹೋದ್ರಲ್ಲ? ಹೋದ್ರಲ್ಲ. ಯಾರು? 2 ನೋಣ 3 ಸೊಳ್ಳೆ. ಏಯ್ ಸುಳ್ಳು ಹೇಳ್ತೀಯ? 4-5 ದಿನವೇ ಹೋಗ್ಲಿಲ್ಲ? ನಾನ್ ನೋಡ್ಲಿಲ್ಲ. ಹಾಗಾದ್ರೆ ಏನ್ ನೋಡ್ತಿದ್ದಪ್ಪ? ಜನಗಳು ಯಾರಾದ್ರೂ ಬಂದ್ರೆ ನೋಡ್ತಾ ಇರು ಅಂತ ಮಂತ್ರಿಗಳು ಹೇಳಿದ್ದಾರೆ. ಓಹೋ, ನಮ್ಮ ಮಂತ್ರಿಗಳು ಪಾಪ, ಅವರು ದೇವರಂಥ ಮನುಷ್ಯರು, ಅವ್ರಿಗೇನು ಗೊತ್ತಾಗಲ್ಲ. ಅಯ್ಯ ಕೆಂಪು ಕುಲಾವಿ, ಹಿಂದೆ ಪರೀಕ್ಷಿತ್ ರಾಜನ್ನ ಇಷ್ಟೇ ಜೋಪಾನವಾಗಿ ಮಡಗಿದ್ರು ಕೂಡ ಅವನ ಗತಿ ಏನಾಯ್ತು ಗೊತ್ತೇ? ಏನಾಯ್ತು? ಪೊರೆಯ ಹರಣವ ಪರೀಕ್ಷಿತ್ ರಾಜನ ಚರದಿ ಶರಥಿ ಮಧ್ಯದೊಳಿಗಳು ತರುವ ತೊರೆದಾಗ ಆ ಸರ್ಪ ನಿಂಬೆ ಹಣ್ಣಿನ ಒಳಗಡೆ ಸೇರ್ಕೊಂಡು ಕಡೆಗೂ ಕೂಡ ಆ ಪರೀಕ್ಷಿತ್ ರಾಜನ ಕುಟಿಗೆ ಬಿಟ್ಟ ಕಣಯ್ಯ. ಆದ್ದರಿಂದ ಸೊಳ್ಳೆ ಇರುವೆ ನೋಡ ಒಂದನ್ನು ಒಳಗಡೆ ಬಿಡ್ಕೊಡ್ದು ಗೊತ್ತಾ? ಗೊತ್ತಾಯ್ತು. ಏನು 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 ಸಾಧ್ಯವಿಲ್ಲ. ಆ ಪರೀಕ್ಷಿತ ಸತ್ತೋದ, ನೀನು ಹೊಡೀರಿ. ನಾನು ಹೊಡೆಯಲ್ಲ ಕಡೆಯ, ನನಗೆ ಸ್ವಲ್ಪ ದೋಷ ಆಗ್ಬಿಡುತ್ತೆ. ನನಗೆ ಬೇರೆ ಮಕ್ಕಳಾಗಬೇಕಾಗಿದೆ. ನಿನಗೆ ಹೆಂಡತಿಲ್ಲ ಮಕ್ಕಳ. ನೀವು ಹೋಗೋದು ನಾನು ಕಳಿಸ್ತಾ ಇದ್ದೀರಲ್ಲ, ನನಗೂ ಬರಬೇಕಂತ ಆಸೆ ಇಲ್ವೇ? ಇಬ್ಬರಿಗೂ ಇದೆ. ನೀನ್ ಮುಂದೆ ಹೋಗ್ತಾ ಇರೋ, ನಾನು ಹಿಂದೆನೇ ಬರ್ತೀನಿ. ಹೋಗು, ಹತ್ರ ಹೋಗು, ಹೋಗ್ತಾ ಇರು, ಇನ್ನು ಹೋಗು, 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 ಹೋಗು. ಕಾಲ್ ಕೊಟ್ಕ ನಿನ್ ಬಿಡ್ತೀನಿ ಅಂತ ತಿಳ್ಕೊಂಡ್ಯಾ? ನಿಲ್ಲು ನಿಲ್ಲು, ಎಲ್ಲಿ ಹೊತ್ತು ಬಿಡೋದಿಲ್ಲ. ಇಲ್ಲಿಗೆ ಯಾಕೆ ಬಂದೆ? ರಾತ್ರಿ ಎಷ್ಟೊತ್ತಾಗಿದೆ ಗೊತ್ತೇನೋ? ಅಯ್ಯೋ, ಇವತ್ತು ಬೆಳಗಿನ ಜಾವದವರೆಗೂ ನಾನು ಇಲ್ಲೇ ಕಾವಲು. ಕಾವ್ಲೆ, ನಾನ್ ನಿಂಬೆ ನೆಸ್ತಿದಿಗೆ ಎದುರ್ಕೊಂಡ್ರಿ. ನಿಂಬೆ ನೆಸ್ತಿತ್ತು ನೀನೇ? ಅಯ್ಯೋ ಅಯ್ಯೋ, ನಿಮ್ಮಂತ ಹೇಳಿ ಆಯ್ತು. ಯಾರೇ ಹೇಳಿ? ನಾನು ಯುವರಾಜನ ಮಿತ್ರ, ನಮ್ಮೊಬ್ಬರ ಕುಲಪುತ್ರ. ಮಾಡ್ತೀಯ ಬೇಡವಾ? ಬೇಡ ಬೇಡ. ಬೇಡ ಬೇಡ, ನಿದ್ರೆ ಬೇಡ, ನಾನು ಬರ್ತೀನಿ. ಬೇಡ ಬೇಡ ಬೇಡ, ನಾ ಹೋಗ್ತೀನಿ. ಬೇಡ ಬೇಡ, ನೀರು, ನಾನು ಬರ್ತೀನಿ. ಅಯ್ಯ ಮಹಾನುಭಾವ, ಗಂಡಿಗ ನೋಡು, ನೀನು ನೀನು ಒಳ್ಳೆಯಲ್ಲ. ನಾವಿಲ್ಲೇ ಇಲ್ಲೇ ಇಲ್ಲೇ ಪಕ್ಕದಲ್ಲಿರ್ತೀವಿ. ಮಹಾರಾಜರಿಗೆ ನಾವು ಎಚ್ಚರವಾದ್ರೆ ನಮ್ಮನ್ನು ಕೂಗ್ಬಿಡು, ನಾವು ಬಂದ್ಬಿಡ್ತೀವಿ ಅಲ್ಲ? ನೋಡಿ ಏನಯ್ಯ, ದೊರೆಗಳು ನಮ್ಮನ್ನೇನಾದ್ರೂ ಕೇಳಿದ್ರು ಇದೇ ನೋಡು ಮತ್ತೆ ಬೇಡ ಅನ್ನೋದು. ಈ ವರ್ಷಗಳನ್ನೆಲ್ಲ ಒಂದು ಕಡೆ ಕಟ್ಟಿಟ್ಬಿಡು. ನಿನಗೆ ಬಲ ಹೆಚ್ಚಿರ್ಬೋದು, ನನಗೆ ಅಧಿಕಾರ ಹೆಚ್ಚು ಗೊತ್ತೋ? ಯಾವನ ಇವನು? ಯಾಕೆ ಹಾಗೆ ಮಾಡ್ತಾ ಇದೀಯಾ? ಅಲ್ಲ, ಮರ್ಯಾದೆಯಾಗಿ ಕೇಳ್ತಾ ಇದ್ದೀನಿ, ಎಚ್ಚರವಾಯ್ತು. ಪ್ರಭು ನಮ್ಮೇನಾದ್ರು ಕರೆದ್ರೆ ಅಂತ ಸುಮ್ಮನೆ ಕರಗಿಡ್ದು ಹಾಗೆ ಮಾಡ್ತಾ ನಿಂತಿದೆಯಲ್ಲ. ನಿನಗಂತೂ ಪ್ರೇಮ ಪ್ರೀತಿ ಅಂದ್ರೆ ಮೈಗೆ ಆಗೋಲ್ಲ ಅಂತ ನಾವೇನ್ ಮಾಡ್ಲಿ? ನೋಡು, ಅವಳಾಗಿ ಬಂದು ಕರೆದ್ರೆ ನಾನು ಬರೋದಕ್ಕಾಗಲ್ಲ ಅಂತ ಹೇಳಕ್ಕಾಗತ್ತೀರಯ್ಯ. ನೀನ್ ನಿದ್ದೆ ಮಾಡು. ಹಾಗೆ ನೋಡ್ತಾ ಇದೀಯಾ? ಕೊಡಪ್ಪ ಇಲ್ಲಿ. ಅಯ್ಯಯ್ಯೋ, ನಿನಗೇನ್ ಬಂತು ಕೇಳ್ದಲ್ಲ? ಅವ್ರನ್ನ ಹಾಕಿದ್ದಿಲ್ಲ ಕೇಳು. ಅಯ್ಯೋ ಅಯ್ಯೋ, ಅಲ್ರಿ ಹೇಳೋಣ ಮೈ ಮೇಲೆ ಕಳ್ಕೊಂಡಿದ್ದೀರಲ್ಲ, ಹೇಳಿ ಹೇಳಿ. ನಮ್ ಗುಟ್ಟೆಲ್ಲ ಬಯಲಾಗೋಯ್ತು ಅಂತ ಕಾಣಿಸುತ್ತೆ.
ನೀರ್ನ ಯಾರೋ ಹೊತ್ಕೊಂಡು ಹೊರಟೋಗಿದ. ನಾವಿಬ್ರು ಬಾಗ್ಲಲ್ಲೇ ಕಾದಿದ್ವಿ. ಅದ್ಯಾವ ಬಾಲಭದ್ರನ್ ಕೊಂದ್ರೋಳ್ದಿನ ಬಿಸಿಲು ಮಚ್ಚಿನ ಕಡೆಯಿಂದಲೇ ಎತ್ಕೋಬೇಕು ಅಂತ ಕಾಣುತ್ತೆ. ಅಂದ ಮೇಲೆ ಇದು ದುರ್ಜಯನ ಕೆಲಸವೇ ಇರಬೇಕು. ಹಾಲಮಡ್ಡಿ, ಮುಂದಿನ ಒಂದೊಂದು ಗಳಿಗೆಯೂ ನಮ್ಗಿಲ್ಪತ್ತೆ. ಹೋಗು, ರಂಗನಿಗೆ ಈ ವಿಷಯವನ್ನು ತಿಳಿಸಿ ನಾನು ಸಂಜೆಯನ್ನು ಹುಡುಕಿಕೊಂಡು ಬರುವವರೆಗೂ ಅವನೇ ರಾಜನಾಗಿರ್ಬೇಕೆಂದು ಹೇಳಿ. ಮಂತ್ರಿಗಳೇ, ಮೊದಲೇ ನಿಮ್ಮನ್ನು ಕಂಡ್ರೆ ದುರ್ಜಯನಿಗಾಗಲ್ಲ. ನೀವು ದಯವಿಟ್ಟು ನಮ್ಮವ್ರನ್ನ ಕೆಲವರು ಕರ್ಕೊಂಡು ಹೋಗಿ, ಇಲ್ಲವಾದ್ರೆ ನಿಮ್ಮ ಪ್ರಾಣಕ್ಕೆ ಆಪತ್ತು. ರಾಜ್ಯದ ಸೇವೆಯಲ್ಲಿ ನಾನು ಸತ್ರೆ ನನ್ನಂತಹ ಭಾಗ್ಯಶಾಲಿ ಯಾರೂ ಇಲ್ಲ ಹಾಲ್ಮಡ್ಡಿ. ನಾನು ಹಿಂತಿರುಗಿ ಬರೋವರೆಗೆ ರಂಗಣ್ಣ ಅವರನ್ನು ಕಾಪಾಡೋ. ಹೌದು ಕಣತ್ತೆ, ಸತ್ಯವಾಗು. ನಿನ್ನ ಆಶೀರ್ವಾದದಿಂದ 8 ದಿನ ದೊರೆತನ ಸಿಕ್ಕೈತೆ ನಂಗೆ. ನಂಬೋಕೆ ಆಗ್ತಾ ಇಲ್ವಲ್ಲೋ ನೀನ್ ದೊರೆಯಾದೆ ಅಂದ್ರೆ. ಹೇಳ್ತೀನಿ, ಎಲ್ಲ ಮಾವ ಮಾವ ಮೊನ್ನೆ ಓದೋನು, ಇನ್ನು ಪತ್ತೆನೇ ಇಲ್ಲ. ಸಾರಿ, ಅವನ್ದಿದ್ದೇ ಐತೆ ಮಾಮೂಲಿ. 1 ತಿಂಗಳು ಊರಾಗಿದ್ರೆ 9 ತಿಂಗಳು ಹೊರಗಡೆ ಇರ್ತಾನೆ. ಅತ್ತೆ, ಹೊಟ್ಟೆ ತುಂಬಾ ಹಸಿತೈತೆ. ನಿನ್ ಕೈನ್ ರುಚಿ ನೋಡಿ ಬಹಳ ದಿವಸ ಆಗೋಯ್ತು. ನಾನು ಇದ್ರ ಕೊಟ್ಟಿಯ ತಿನ್ನಕ್ಕೆ. ಅಯ್ಯೋ ನನ್ ಕಂದ, ಏನೂ ಇಲ್ವಲ್ಲ. ಮಾಡ್ಕೊಡ್ತೀನಿ, ಸ್ವಲ್ಪ ತಾಳು. ಒಬ್ಬಳೇ ಅಲ್ವಾ, ತಂಗಳ ರೊಟ್ಟಿ ಚಟ್ನಿಲೇ ಕಾಳ ತಳ್ಬಿಡುವ ಅಂತಿದ್ದೆ. ಹಂಗಾದ್ರೆ ರೊಟ್ಟಿ ಐತೆ ಇನ್ನು ತಕಮ್ಮ ಮತ್ತೆ ತಿನ್ನವ. ಎಷ್ಟು ದಿವಸ ಆಗೋಗೈತೆ, ಏನ್ ಕತೆ? ನಿನ್ ಕೈನ ರೊಟ್ಟಿ ತಿನ್ಬೇಕಾದ್ರೂ ಆ ಮಹಾರಾಜನಾಗಿರೋರು ಪುಣ್ಯ ಮಾಡ್ಕೊಂಡಿರ್ಬೇಕು. ದಿವಸ ಆಗೋಯ್ತಂತೆ. ಓಹೋ, ಬೋ ರುಚಿ ಆಗೈತೆ ಕಣತ್ತೆ. ಈ ದೊಡ್ಡ ಮನುಷ್ಯರ ಮನೆ ಮೃಷ್ಟಾನ್ನಕ್ಕಿಂತ ಬಡವ್ರ ಮನೆ ರಾಗಿ ರೊಟ್ಟಿ ನಿರ್ಮಲವಾಗಿರ್ತೈತೆ ನೋಡು. ಈ ದೊಡ್ಡ ಮನುಷ್ಯರು ಹಾಳೆಲ್ಲ ಬರೀ ಬೂಟಾಟಿಗೆ ಕಾಣತ್ತೆ. ಇವತ್ತೊಂದ್ ಕಡೆ ನನ್ನ ಊಟ ಕರೆದಿದ್ರು. ಓದೆ 2 ಆಗಿಟ್ಟು ಬೆಟ್ಟದ ಅನ್ನದ ಮೇಲೆ ಕೈ ತೊಳ್ಬಿಡದ. ಶಶಿ ಅವ್ರದೊಂದು ಬಾಳ. ಮಹಾಸ್ವಾಮಿ, ಅಗಳಪ್ಪ, ನಿಮ್ಮ ಹತ್ರ ಮಾತನಾಡಬೇಕಾಗಿದೆ. ಸ್ವಲ್ಪ ಹೇಗೆ ದಯ ಮಾಡ್ತೀರಾ? ಕೇಳ್ದೇನವ, ಮಹಾರಾಜರಿಗೆ ಚೆಕ್ ಬಂದು ಹೆಂಗೈತೆ? ಈ ಅರಮನೆ ತುಂಬ ಯಾವ ಮೂಲೆಯಲ್ಲಿ ನೋಡಿದ್ರು ಗುಸುಗುಸ ಪಸ ಗುಸುಗುಸ ಪಸಪಸ. ಇವಾಗ ಆಡಂಗೆ ಇಲ್ವೋ? ವಸ್ಯಂಗಿರವ, ಅದೇನ್ ಹೇಳ್ತಾರೋ ಕೇಳ್ಕೊಂಬಂದ್ಬಿಡ್ತೀನಿ. ಏನಪ್ಪ, ನಿನಗೇನು ಮಾನ ಮರ್ಯಾದೆ ಇದೇನೆ? ಎಲ್ಲಿಂದ ಅಲ್ಲಿಗೆ ವೇಷ ಹಾಕೊಂಡು ಬಂದ್ಬಿಡ್ತೀಯಲ್ಲ, ರಾಜ ಮರ್ಯಾದೆ ಉಳಿಯುತ್ತೀಯೇ? ಎಲ್ಲಿ ಮುಕ್ಕಾಗೋಯ್ತಪ್ಪ ನಿನ್ ರಾಜನ ಮಾನ ಮರ್ಯಾದೆ? ಹಾಳು ಮಾಡಿ. ನಿಜವಾದ ರಾಜನಾಗಿರ್ಬೇಕಾದ್ರೆ ಇವ್ರ ಜೊತೆಗೆಲ್ಲ ಹಿಂಗೆ ಇರ್ಬೇಕಣ. ಹಾಗಾದ್ರೆ ನೀನ್ ನಿಜವಾದ ರಾಜನಾಗಬೇಕು ಅಂತಿದೀಯಾ? ಯಾವ ಬಡ್ಡಿ ಮಗನಿಗೆ ಬೇಕಯ್ಯ ನಿನ್ ದೊರ್ತನ? ತಗಳ ಬಿಚ್ಕೊಂಡೋಗಯ್ಯ. ಯಾಕಯ್ಯ ದುರ್ಜನ ಎದ್ರು ಬಿಟ್ಟಿಯಾ? ಏನಪ್ಪ, ಏನಂತೆ? ನಾನಾ? ಕನಸಲ್ಲಿ ತಿಳ್ಕೊಬೇಡ ಕಣ ಕೂಸೆ. ಈ ಕಿಲಾಡಿ ರಂಗನ ಪಾಲ್ಗೆ ಆ ದುರ್ಜಯ ಅನ್ನಿಸ್ಕೊಳ್ಳೋನು ಒಂದು ಹುಲ್ಕಡ್ಡಿ ಸಮಾನ. ಆ ಹುಲ್ಕಡ್ಡಿನೇ ದೊಡ್ಡ ಬೆಟ್ಟವಾಗಿದೆ ರಂಗಣ್ಣ. ದುರ್ಜಯನ ಕಡೆಯರು ಸಂಜಯ್ ಮಹಾರಾಜನ ಹೊತ್ಕೊಂಡು ಹೋಗಿ ಎಲ್ಲೂ ಬಚ್ಚಿತೆ. ಅವ್ರನ್ನ ಪತ್ತೆ ಮಾಡಿ ಪುನಃ ನಾವು ರಾಜ್ಯಕ್ಕೆ ಒಪ್ಪಿಸ್ಬೇಕೋ ಬೇಡವೋ ಹೇಳು. ಹೌದಾ? ನೋಡ್ದ ಅವನ್ನ? ಈ ಕಿಲಾಡಿಗೆ ಕಿಲಾಡಿ ವರ್ಷ ತೋರಿಸ್ಬಿಟ್ನಲ್ಲ. ಅದಕ್ಕೆ ಕಣಪ್ಪ, ರಂಗನ್ ಹೇಗಾದ್ರೂ ಮಾಡಿ ಕರ್ಕೊಂಡು ಬಂದು ಅರಮನೆಯಲ್ಲಿ ಇಟ್ಕೋ, ನಾನು ಹೋಗಿ ಮಹಾರಾಜನ ಕರ್ಕೊಂಡು ಬರ್ತೀನಿ ಅಂತ ಮಂತ್ರಿಗಳು ನನಗೆ ಹೇಳೋಗಿದ್ದಾರೆ. ಹಂಗಿದ್ಮೇಲೆ ನಡಿ, ಆಟ ಚಂದಾಗೆ ಕಟ್ಬಿಡವ. ಅತ್ತೆ, ನಾನ್ ಬರ್ತೀನಿ, ತುಂಬಾ ಕೆಲಸ ಐತೆ. ಆದ್ರೆ ನನ್ನ ಈ ವೇಷದ ಗುಟ್ಟು ಯಾರಿಗೂ ಗೊತ್ತಾಗಬಾರ್ದು. ಜೋಪಾನ. ನಾನ್ ಬರ್ತೀನಿ. ಪ್ರಾಣ ನನ್ನ ಕೈಯಲ್ಲಿದೆ, ಏನ್ ಮಾಡ್ಲಿ ಹೇಳು? ನೀ ಹೇಳ್ದ ಕೇಳ್ತೀನಿ. ಒಳ್ಳೆಯವನಾಗಿ ಬದುಕು. ಹೌದು. ಯಾಕ್ರಿ ಹಲ್ಲು ಕಡ್ಚ್ಕೊಂಡು ಹಾಗೆ ಬುಸ್ ಕುಟ್ಕೊಂಡು ನೋಡ್ತೀರಾ? ಹಂಗ ಹೋಗಿ ಆಯಾಸವಾಗಿದೆ ಅಂತ ಕಾಣುತ್ತೇವೆ, ನೀರು ಹಾಕೊಂಡು ವಿಶ್ರಾಂತಿ ತಗೊಳ್ಳಿ. ಮಹಾನುಭಾವ, ಇವನಿಗೆ ಸರಿಯಾದ ಪಾಠ ಕಲಿಸ್ತೇ ಕಣಯ್ಯ. ಅದರಲ್ಲಿ ಹಾಲ್ಮಟ್ಟಿ, ಸಂಜಯ್ ಮಹಾರಾಜ್ ಎಲ್ಲಿ? ಹೌದು, ನಾನು ಸಭೆಯಿಂದ ಹಿಂಬಾಲಕ್ಕೆ ಹೊರಗಡೆ ಹೋಗಿ ನೋಡಿದ್ರೆ ಯಾವ ಮಾಯದಲ್ಲಿ ಇಲ್ಲಿ ಹೋದ್ರು ಪತ್ತೇನೇ ಇರಬಲ್ಲ. ಒಂದ್ ವೇಳೆ ನಿಜವಾಗ್ಲೂ ನಾನು ಈ ರಾಜ್ಯಕ್ಕೆ ಆಸೆ ಪಟ್ಟಿದ್ದೀನಿ ಅಂತ ಅವ್ರು ಎಲ್ಲಿ ತಿಳ್ಕೊಂಡ್ಬಿಟ್ರು ಏನೋ? ಛೆ, ನೀನು ಹಾಗೆಲ್ಲ ತಿಳ್ಕೋಬೇಡಯ್ಯ. ನಿನ್ನ ಸ್ವಭಾವ ಅವ್ರಿಗೆ ಚೆನ್ನಾಗಿ ಗೊತ್ತಾಗಿದೆ. ನೀನೇ ದುರ್ಜಿನಿ ತಕ್ಕ ಗುರು ಅಂತ ಅವ್ರು ನಿನ್ನನ್ನು ಬಿಟ್ಟು ಹೋಗಿದ್ದಾರೆ ಏನೋ. ಆದ್ರೂ ಈ ದುರ್ಜಯ ಅನ್ನಿಸ್ಕೊಂಡವನು ಸಾಯೋರ್ಗು ಸುಮ್ಮನಿರೋ ಜಾತಕದವನಲ್ವಲ್ಲ. ಅಯ್ಯಯ್ಯೋ, ಈ ಸಿಂಹಾಸನ, ಈ ಅರಮನೆ, ಈ ಆಡಳಿತದಲ್ಲೇ ಇದ್ರೆ ಇನ್ನೂ ನಾವು ಎಷ್ಟು ನಾಟಕ ಆಡ್ಬೇಕು, ಎಷ್ಟು ಹಿಂಸೆ ಕೊಡಬೇಕು, ಅನುಭವಿಸ್ಬೇಕು ಒಂದೂ ಗೊತ್ತಿಲ್ಲ. ಬೇಡಪ್ಪ, ನನಗೆ ರಾಜ್ಯ ಬೇಡ ಕಣಯ್ಯ. ಈಗ ಬೇಡ ಅಂತ ಅಷ್ಟು ಸುಲಭ ಬಿಟ್ಬಿಡೋಕ್ಕಾಗುತ್ತೇನೆಯ?
ಸಂಜಯ್ ಮಹಾರಾಜರ ಸಿಂಹಾಸನ ಮೇಲೆ ಕೂರಿಸೋವರೆಗೂ ನಿನ್ನ ಕರ್ತವ್ಯ ಮುಗಿಯಲ್ಲಪ್ಪ. ನಿಜ, ಅವರೆಲ್ಲಿದ್ರೂ ಪಥ್ಯ ಮಾಡಲೇಬೇಕು. ಅವರೆಲ್ಲಿದ್ರೂ ಪಥ್ಯ ಮಾಡಲೇಬೇಕು. ಸ್ವಾಮಿ ಸ್ವಾಮಿ, ನೀನೇ ಏನಾದ್ರೂ ಒಂದು ಪರಿಹಾರ ಮಾಡಿಬಿಡು ಮಿತ್ರ. ಹೋಗು ಹೋಗು. ನಾನೇ ಪ್ರಿಯೆ, ಚಂದ. ಅಯ್ಯಯ್ಯೋ, ಕೆಟ್ಟಾಯ್ತಲ್ಲಪ್ಪ ಕೆಲಸ. ತಾನು ರಂಗ ಅನ್ನೋದು ಕೂಡ ಮರ್ತು ಬಿಟ್ಟು ಈ ಹುಡುಗಿ ಬಾಳ ಹಾಳು ಮಾಡ್ಬಿಡ್ತಾಳೆ ಗೊತ್ತಾಗ್ಲಿಲ್ವಲ್ಲ. ಏನ್ ಮಾಡ್ಲಿ? ಸ್ವಾಮಿ, ಮಹಾಸ್ವಾಮಿ, ಸ್ವಲ್ಪ ಮಂಚ ಬಿಟ್ಟು ಕೆಳಗಡೆ ಇಳಿದು ಬರ್ತೀರಾ? ಏನಪ್ಪ ಏನಪ್ಪ, ಬೆಕ್ಕಿಗೆ ಚಿಲ್ಲಾಟ, ಇಲ್ಲಿ ಪ್ರಾಣ ಸಂಕಟ ಆಗಿದೆ ಈ ರಾಜ್ಯದ ಸ್ಥಿತಿ. ನೀನು ಈ ರೀತಿ ಮೈ ಮರೆತು ಬಿಟ್ರೆ ಹೇಗೆ? ಸ್ವಲ್ಪ ದೂರ ನೀನೇ ಹೋಗ್ಬರ್ಬಾರ್ದೆ? ಒಟ್ಟಿನಲ್ಲಿ ನಾವು ಸುಖವಾಗಿರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ. ನಾನು ಹೋಗಿದ್ ಬರ್ತೀನಿ ಚಂದ್ರ. ನಡಿಯಯ್ಯ. ನಾನು ಬರಬಾರದು, ತಾವೇ ದಯಮಾಡಿಸಬೇಕು. ನಿಲ್ಲಿ, ಬನ್ನಿ ಇಲ್ಲಿ. ನೀವು ಅವ್ರ ಮಿತ್ರರಾದ್ರೆ ಮಾತ್ರ ಎಗ್ಗು ತಗ್ಗು ಇಲ್ಲದೆ ಎಲ್ಲಿಗೆ ಅಂತ ಅಲ್ಲಿ ಬಂದ್ಬಿಡೋದೇನೋ? ನನ್ನ ಮೇಲೆ ಕೋಪವೇನೋ? ರಂಗ ನನ್ನನ್ನ ಮೋಸ ಮಾಡದೆ ಹೋಗ ಅರಮನೆ ಆಚೆ ಅಂತ ಅಟ್ಟಿಬಿಟ್ಟು. ಅಯ್ಯೋ, ಈಗಲೇ ಬೇಡ. ಸಂಜಯ್ ಮಹಾರಾಜರು ಇರೋ ಜಾಗ ಈಗ ತಾನೇ ಗೊತ್ತಾಗಿದೆ. ಅವರನ್ನು ತಂದು ಈ ಸ್ಥಳದಲ್ಲಿ ಸೇರಿಸೋವರೆಗೂ ಇನ್ನೂ ಒಂದೆರಡು ದಿನ ಇದ್ದುಕೊಂಡು ಹೋಗಲಿ. ಆಗೋಲ್ಲ. ಆಗೋಲ್ಲ. ನನ್ನ ಕೈ ನನ್ನ ಅಲ್ಲಿವರೆಗೂ ಇರೋಕ್ ಆಗೋಲ್ಲ. ನಡಿ ಚಂದ್ರ, ಈ ಅರಮನೆ ಬಿಟ್ಟು ಹೊಟ್ಟೋಗೋಣ. ಬನ್ನಿ ಸ್ವಾಮಿ. ಸ್ವಾಮಿ, ಹಾಗಾದ್ರೆ ನೀವಿಬ್ರು ಗೊತ್ತಾಗಿಯೇ ಪ್ರೀತಿಸ್ತಾ ಇದ್ದೀರಾ? ರಂಗಣ್ಣ, ನಾನ್ ತಿಂದೆ ಕೆಮ್ಮಣ್ಣ. ರಂಗಣ್ಣ, ಏನೋ ಅರಮನೆಯ ಅಭಿಮಾನದಿಂದ ಆಡಿದ ಮಾತನ್ನು ತಪ್ಪಾಗಿ ತಿಳ್ಕೊಳ್ಬೇಡಪ್ಪ. ಏನೂ ಇಲ್ಲ ಹಾಲ್ಮಟ್ಟಿ, ನಾವಿಬ್ರು ಮೊದಲೇ ಗೊತ್ತಾಗಿದ್ದವು. ಆಗೋ ವಿಷಯ. ತಾಯಿವರು ಇವತ್ತು ನೀವೆಲ್ಲರೂ ಆನಂದದಲ್ಲಿದ್ದೀರಿ. ಸಂಜಯ, ಚಂದ್ರಳನ್ನು ಮದುವೆ ಮಾಡಿಕೊಂಡು ನನ್ನ ಆಸೆ ಈಡೇರಿಸೋದಿಲ್ವೇನಪ್ಪ? ಆದ್ರೆ ಇಂದು ಒಂದು ಮಾತು ಹೇಳಿಬಿಡು ಮಗು. ನಿಮ್ಮಿಷ್ಟದಂತೆ ಆಗಲಿ ಅಮ್ಮಾಜಿ. ಹೌದೇ ಸಂಜಯ, ನಾಳೆಯ ಮುಹೂರ್ತವನ್ನು ನಿಶ್ಚಯಿಸಿ ಬಿಡುತ್ತೇನೆ. ಈ ರಾಜ್ಯವನ್ನೇ ಆನಂದದಲ್ಲಿ ತುಂಬಿಸಿ ಬಿಡುತ್ತೇನೆ ಮಗು, ತುಂಬಿಸಿ ಬಿಡುತ್ತೇನೆ. ಚಿತ್ರ, ಹೇಮ, ಪ್ರೇಮ, ಪ್ರಿಯಂವದ ಮಹಾರಾಜರು ಮದುವೆಗೆ ಒಪ್ಪಿಬಿಟ್ಟರೆಂದು ದುರ್ಜನಿಗೆ ಹೇಳಿಬಿಡು. ಹೋಗು. ನಾನು ತಂದೆಯವರಿಗೆ ಮಾತು ಕೊಟ್ಟಿದ್ದೇನೆ, ದುರ್ಜೇನ ಮೇಲೆ ಕೈ ಎತ್ತಲಾರೆ. ನಾನಲ್ಲಿಗೆ ಬರಲಾರೆ ಹಾಲಮಟ್ಟಿ. ಅವನಿಗೆ ಬುದ್ಧಿ ಕಲಿಸೋದಕ್ಕೆ ದೇವರ ರಂಗನ ಕಳಿಸಿದಾನೆ ಪ್ರಭು. ನೀವೇನು ಯೋಚನೆ ಮಾಡಬೇಡಿ. ಹಾಗಿದ್ದ ಮೇಲೆ ರಂಗನೇ ರಾಜ್ಯವಾಳ್ಳಿ. ಅಯ್ಯೋ, ಅದವನಿಗೆ ನರಕವಾಗಿದೆಯಲ್ಲ. ನನಗೆ ಮಾತ್ರ ಅದು ಸ್ವರ್ಗವಾಗಿದೆಯೇ?